ಹಾಂ ಬರ್ತಾ. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಎದ್ದು ಎಷ್ಟು ಇವಾಗ ಟೈಮ್ ಬಂದು 6:10 ಆಗಿದೆ. ಸ್ವಲ್ಪ ಲೇಟ್ ಆಯಿತು, ಗಾಡಿ ಕೈ ಕೊಡ್ತು. ಹಾಗಾಗಿ ಇವಾಗ ಹೋಲಿ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ನೇರಾ ಲಾಗ್ಸ್. ಎಲ್ಲರಿಗೂ ಹ್ಯಾಪಿ ಹೋಲಿ, ಬಣ್ಣಗಳ ಹಬ್ಬ. ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ಹೋಲಿ ಸೆಲೆಬ್ರೇಷನ್ ಇದೆ, ಬನ್ನಿ ನೋಡುವ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ತುಂಬ ಚಿಕ್ಕದಾಗಿ. ಇನ್ನು ನಾವೆಲ್ಲರೂ ಫ್ರೆಂಡ್ಸ್ ಮೀಟ್ ಮಾಡೋಣ ಅಂತ ಸ್ಯಾಂಕಿ ಒಳಗಡೆ ಹೋದ್ವಿ. ಆಲ್ರೆಡಿ ಅವಳದು ಆ್ಯನಿವರ್ಸರಿ ಇರೋದ್ರಿಂದ ಅವರು ಸಾಂಗೆಲ್ಲ ಹಾಕ್ಕೊಂಡು ಅವಳಿಗೆ ವಿಶ್ ಮಾಡ್ತಾಯಿದ್ರು. ಇವರು ಮಂಜುಳಾ ಅನಿತಾ ಅಂತ. ಪಾಪ ತುಂಬ ತುಂಬ ಏನು ಪ್ರೀತಿನ ಕೊಡ್ತಾರೆ, ತುಂಬ ಹೃದಯದಿಂದ ಅಂತ ಹೇಳ್ಬೋದು. ಆ್ಯನಿವರ್ಸರಿಗೋಸ್ಕರ ಸಾಂಗ್ ಹಾಕಿ ಸೌಮ್ಯಂಗೆ ವಿಶ್ ಮಾಡ್ತಾಯಿದ್ರು. ನಾವು ಕೂಡ ಜಾಯ್ನ್ ಆದ್ವಿ. ಒಂಥರ ಖುಷಿ. ಇನ್ನು ಸೌಮ್ಯನು ಕಲರ್ಸ್ಗಳೆಲ್ಲನೂ ತೊಗೊಂಡು ಬಂದಿದ್ಲು. ನೆನ್ನೆನೇ ಪ್ಲ್ಯಾನ್ ಆಗಿತ್ತು, ನಾಳೆ ಮಾಡೋಣ ಅಂತ ಹೇಳಿ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇನ್ನು ಹೋಳಿ ಹಬ್ಬನ ಹಿಂದೂಗಳ ಪವಿತ್ರ ಹಬ್ಬ ಎಂದು ಕರೀತಾರೆ. ಈ ವರ್ಷ ಮಾರ್ಚ್ 4ನೇ ತಾರೀಕು ಬಂದಿರೋ ಅಂಥದ್ದು. ಹೋಳಿ ಅಂದರೆ ಬಣ್ಣಗಳ ಹಬ್ಬ ಆಗಿರುತ್ತೆ. ಇದನ್ನು ಉತ್ತರ ಭಾರತದಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಅವತ್ತಿನ ದಿನ ಬಣ್ಣ ಎಲ್ಲ ಹಚ್ಕೊಂಡು ನೀರೆಲ್ಲ ಎರಚ್ಕೊಂಡು ಆಟ ಆಡಿಕೊಂಡು ಅವತ್ತು ಅವ್ರ ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಮಾಡಿಕೊಂಡು ಭಾಳ ಜೋರಾಗಿ ಮಾಡ್ತಾರೆ. ಅಂದರೆ ನಾವು ನಾರ್ತ್ ಇಂಡಿಯನ್ಸ್ ಅಂತ ಏನು ಕರಿತೀವಿ, ಅವರು ಉತ್ತರ ಭಾರತದಲ್ಲಿ ಈ ಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಇನ್ನೊಂದೇನೆಂದರೆ ನಾವಿಲ್ಲಿ ಯೂಸ್ ಮಾಡಿರೋಂಥ ಬಣ್ಣ ಆರ್ಗ್ಯಾನಿಕ್, ಅಂದರೆ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ. ಯಾಕೆಂದರೆ ಕೆಲವರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾವು ಅದನ್ನು ಯೂಸ್ ಮಾಡಿದೆ ಆರ್ಗ್ಯಾನಿಕ್ ಬಣ್ಣನ ಯೂಸ್ ಮಾಡಿರೋಂಥದ್ದು. ಇನ್ನು ಈ ಹಬ್ಬ ಸ್ನೇಹ ಪ್ರೀತಿಗಳ ಸಂಕೇತವಾಗಿದೆ. ಇದರಿಂದ ಪರಸ್ಪರ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸ್ನೇಹಿತರಲ್ಲಿ ಒಳ್ಳೆ ಬಾಂಧವ್ಯನ ಬೆಸೆಯುತ್ತೆ. ಇನ್ನು ಹೋಳಿ ಕೆಡಕಿನ ಮೇಲೆ ಒಳಿತಿನ ವಿಷಯವನ್ನು ಸಂಕೇತಿಸುತ್ತದೆ ಅಂತ ಈ ಹಬ್ಬದ ಒಂದು ವಿಶ್ಲೇಷಣೆ ಆಗಿರುತ್ತೆ. ನೋಡಿ, ನಾವು ಅವ್ರಿಗೆಲ್ಲರಿಗೂ ಬಣ್ಣ ಹಚ್ತಾ ಇದ್ವಿ. ಅವರು ಪಾಪ ಫಸ್ಟು ಟೈಮ್ ಆಗುತ್ತೆ ಅಂದರು, ಆಮೇಲೆ ಎಲ್ಲರೂ ಪ್ರೀತಿಯಿಂದನೇ ಹಚ್ಚಿಸ್ಕೊಂಡ್ರು. ನಾನು ಹೇಳಿದ್ನಲ್ಲ, ಪ್ರೀತಿಯ ಸಂಕೇತ ಈ ಬಣ್ಣಗಳ ಹಬ್ಬ. ಬಣ್ಣ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲ ರೀತಿಲೂ ನಮಗೆ ಬಣ್ಣ ಬೇಕೇ ಬೇಕಾಗುತ್ತೆ. ಬರೆಯೋದಕ್ಕೆ ಪೆನ್ನಲ್ಲಾಗಿರ್ಬೋದು, ಅಡುಗೆ ಮಾಡೋಕ್ಕೆ ಅಡುಗೆ ಮನೆಯಲ್ಲಾಗಿರ್ಬೋದು, ಇನ್ನು ಪೇಂಟಿಂಗ್ ಆಗಿರ್ಬೋದು. ಕಲರ್ ಇಲ್ಲದೆ ನಮ್ಮ ಜೀವನನೇ ಇಲ್ಲ. ನೀವು ಬೇಕಾದರೆ ಈ ಮಾತನ್ನ ಯೋಚನೆ ಮಾಡಿ. ಬಟ್ಟೆಗಳಲ್ಲಿ ಕಲರ್ ಬೇಕು, ನಾವು ಯೂಸ್ ಮಾಡೋ ವಸ್ತುಗಳಲ್ಲಿ ಕಲರ್ ಬೇಕು, ಸೀರೆಗಳ ಕಲರ್ ಬೇಕು, ಯಾವುದ್ರಲ್ಲಿ ಕಲರ್ ಬೇಡ ನಮಗೆ. ಸೊ ಬಣ್ಣ ಅನ್ನೋದೇ ಒಂದು ವಿಶೇಷತೆ ಆಗಿರುತ್ತೆ. ಅದು ಹೆಣ್ಮಕ್ಳಿಗೆ ಬಣ್ಣ ಭಾಳ ಅಟ್ರ್ಯಾಕ್ಟ್ ಮಾಡುತ್ತೆ. ಇನ್ನು ಬಣ್ಣ ಭಾವನೆಗಳ ಸಂಕೇತ ಕೂಡ ಆಗಿರುತ್ತೆ. ಇನ್ನು ಟ್ರಾಫಿಕ್ ಪೊಲೀಸ್ ಕೂಡ ಬಣ್ಣ ಯೂಸ್ ಮಾಡ್ತಾರೆ ಲೈಟಿಂಗ್ಸ್ ಮೂಲಕ. ಇನ್ನು ಬಣ್ಣ ಪ್ರೀತಿಯ ಸಂಕೇತ. ಇನ್ನು ನಾವಲ್ಲಿ ಇರೋ ಅಷ್ಟೊತ್ತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಣ್ಣಗಳನ್ನೆಲ್ಲ ಹಚ್ಕೊಂಡು ಒಬ್ರಿಗೊಬ್ರು, ಅಲ್ಲಿ ನೀರಿರಲಿಲ್ಲ, ಹಾಗಾಗಿ ನೀರೇನು ನಾವು ಎರಚ್ಕೊಳ್ಳೋದೆಲ್ಲ ಇಲ್ಲ. ಇನ್ನೊಂದು ಅಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದ್ವಿ, ಬಲೂನ್ ಊದಿ ಅದಕ್ಕೆ ಬಣ್ಣ ತುಂಬಿ ಅದನ್ನ ಗಾಳಿನಲ್ಲಿ ಬಿಡೋ ಅಂಥದ್ದು. ಅದನ್ನು ಭಾಳ ಸುಮಾರಾಗಿ ಬಂತು ಅಂತ. ಏನು ನನಗೆ ಖುಷಿಯಾಗಲಿಲ್ಲ, ಪರ್ಫೆಕ್ಟಾಗಿ ಬರಲಿಲ್ಲ. ಯಾಕೆಂದರೆ ನಾವು ಪ್ಲ್ಯಾನ್ ಏನೂ ಮಾಡಿರಲಿಲ್ಲ. ಸಡನ್ನಾಗಿ ನೆನ್ನೆ ಮಾಡಿಕೊಂಡು ಇವತ್ತು ಮಾಡೋಣ ಅಂತ ಅಂದ್ಕೊಂಡ್ವಿ. ಏನು ಪ್ಲ್ಯಾನ್ ಮಾಡೋಕ್ಕಾಗುತ್ತೆ, ಸರಿಯಾಗಿ ನೋಡ್ಕೊಂಡಿರಲಿಲ್ಲ ಯಾವುದನ್ನು. ಹೆಂಗೋ ನಮಗೆ ಬಂದಾಗೆ ನಮ್ಮ ಖುಷಿಗೆ ತಕ್ಕಂತೆ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆದರೆ ಏನು ಗೊತ್ತಾ, ಪ್ಲ್ಯಾನ್ ಮಾಡ್ಕೊಂಡಿದ್ದು ಯಾವುದೂ ಆಗೋದಿಲ್ಲ. ಸಡನ್ನಾಗಿ ನಾವು ಏನು ಮಾಡ್ತೀವೋ ಅದು ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅದು ಅಂತ. ಅಷ್ಟು ಸಾಕು ನನಗೆ. ಅದರಲ್ಲಿ ನಮಗೆ ಖುಷಿ ಇದೆ. ಇನ್ನು ಇವಳು ಅಷ್ಟೇ, ಇವಳು ನನಗೆ ಬಣ್ಣ ಹಾಕೋದು, ನಾನು ಅವಳಿಗೆ ಬಣ್ಣ ಹಾಕೋದು, ಒಂದು 4-5 ಜನ ಸೇರಿಕೊಂಡು ಅಂತೂ ಇಂತೂ ಹೋಳಿ ತುಂಬ ಚೆನ್ನಾಗಿ ಆಯಿತು. ಸಿಂಪಲ್ಲಾಗಿ ನಮಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಇನ್ನು ಹೋಳಿ ಎರಚ್ಕೊಳ್ಳುವಾಗ ಬಟ್ಟೆ ಹಾಳಾಗುತ್ತೆ ಅನ್ನೋದು ಏನು ನಮಗೆ ಭಯ ಇರಲಿಲ್ಲ. ಯಾಕೆಂದರೆ ಆವಾಗಲೇ ಹೇಳಿದ್ನಲ್ಲ, ನೈಸರ್ಗಿಕವಾಗಿರೋದು ಅಂತ. ಮತ್ತು ಇನ್ನು ಇವರು ಭಾಗ್ಯ, ಅವರು ಹೋಟ್ಲ ಹತ್ರ ಸಿಕ್ಕಿದ್ರು, ಅವ್ರಿಗೆ ಬಿಡ್ತೀವ ಇನ್ನು ಹಚ್ಚೋದೇ.
ಎಲ್ಲರೂ ಸುಮಾರು ಜನ ಸಿಕ್ಕಿದ್ರು ಹೋಟ್ಲ ಥರ ಹೋದಾಗ ಎಲ್ಲರಿಗೂ ಬಣ್ಣ ಹಚ್ಚಿದ್ವಿ. ಅವರು ಏನು ಖುಷಿಪಟ್ಟರು ಎಲ್ಲರಿಗೂ. ಸ್ವಲ್ಪ ಹಂಗೆ ಎಲ್ಲರೂ ಮಾತಾಡಿಕೊಂಡು ಅಲ್ಲೇ ಹೋಗಬೇಕಾಗಿತ್ತು. ಕಾಫಿಗೆ ಹೋಗಿ ಇನ್ನು ಅಷ್ಟೊತ್ತಿಗೆ ಟೈಮು ಒಂದು 8 ಗಂಟೆ ಆಗೋಗಿತ್ತು. ಮತ್ತು ಅಲ್ಲೇ ಫ್ರೆಂಡ್ಸು ಕೂಡ ಸಿಕ್ಕಿದ್ರು. ಸ್ಯಾಂಕಿನಲ್ಲಿ ರಮೇಶು ಅವ್ರಿಗೆಲ್ಲ ಬೆಳೆದ್ರು. ಅವರು ಏನಿಲ್ಲ ಖುಷಿಯಿಂದ ಬಳಸ್ಕೊಂಡ್ರು ಪಾಪ. ಮತ್ತು ನಾವೆಲ್ಲ ಆ್ಯಸ್ ಯೂಶ್ವಲ್ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಅಲ್ಲೇ. ಇದ್ದೇ ಇರುತ್ತಲ್ವ ರೀಲ್ಸು ಫೋಟೋಸ್ ಎಲ್ಲರೂ. ತುಂಬಾ ಚೆನ್ನಾಗಿ ಹೋಲಿ ಹಬ್ಬ ಸೆಲೆಬ್ರೇಟ್ ಆಯಿತು. ಇನ್ಯಾರಿಗೆಲ್ಲ ಈ ವ್ಲಾಗು ಇಷ್ಟ ಆಯಿತು. ಇನ್ನು ಕಾಫಿನ ಕುಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಮನೆಗೆ ಬಂದು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು. ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಫ್ರೂಟ್ಸು, ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಹಾಕಿ ಸ್ವಲ್ಪ ಪಾಯಸ ಮಾಡಿ ಸ್ವಲ್ಪ ಪುಳಿಯೋಗರೆ ಮಾಡಿಕೊಟ್ಟೆ. ಇನ್ನು ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.